ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ 20. ಕಮಲಾಪುರ ತಾಲೂಕಿನ ನಾವದಗಿ ಒಬ್ಬ ರೈತ. ಇವತ್ತಿನ ದಿವಸ ಏನು ಮಳೆ ಇಲ್ಲದೆ ರೈತ ಆಕಾಶ ನೋಡ್ತಾ ಇದ್ದಾನೆ. ಆ ಒಂದು ಕಾರಣದಿಂದ ನನ್ನ ದುಃಖಭರಿತವಾದ ಒಂದು ಮಾತನ್ನು ನಾನು ಶ್ರೀ ಚಾನಲ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಸಮಯಕ್ಕೆ ತಕ್ಕಂತೆ ಒಂದು ವೇಳೆ ಈ ಸರ್ಕಾರ ಕರೆಂಟ್ ಕೊಡದೇ ಇದ್ದ ಪಕ್ಷ ನಾವು ರೈತರೆಲ್ಲ ಸೇರಿ ಮತ್ತೆ ಬೀದಿಗಿಳಿದು ಹೋರಾಟ ಮಾಡುವ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾವ ಹಿಂದಿನ ಸರ್ಕಾರದಲ್ಲಿತ್ತು ಸಮಯಕ್ಕೆ ತಕ್ಕಂತೆ ಕರೆಂಟ್ ಬರ್ತಾ ಇತ್ತು. ನಾವು ಸರ್ಕಾರದ ಪರ ಎಲ್ಲ, ನಾನು ಒಬ್ಬ ಸಮಾನತೆ ಪರವಿದ್ದೇನೆ. ರೈತರಿಗೆ ಯಾವುದೇ ಸರ್ಕಾರ ಇರಲಿ ಏನೇ ಇರಲಿ ಅವರಿಗೆ ಸಮಯಕ್ಕೆ ತಕ್ಕಂತೆ ಒಂದು ಕರೆಂಟ್ ಕೊಟ್ಟಿದ್ದೆ ಆದರೆ ಆ ರೈತ ಅತಿ ಸುಖದಿಂದ ನಿದ್ರೆ ಮಾಡುವಂಥ ಕೆಲಸ ಆಗ್ತದೆ. ನನ್ನ ಕಳಕಳಿಯ ವಿನಂತಿ ಏನಪ್ಪ ಅಂತಂದರೆ, ತಾವು ರೈತರಿಗೆ ನೈಟ್ ಲೋಡ್ ಶೆಡ್ಡಿಂಗ್ ಏನು ಮಾಡ್ತಾ ಇದ್ದೀರಿ, ಆ ನೈಟ್ ಲೋಡ್ ಶೆಡ್ಡಿಂಗ್ ತೆಗೆದುಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯಲ್ಲಿ ಯಾವುದೇ ರೀತಿಯ ಲೋಡ್ ಶೆಡ್ಡಿಂಗ್ ಮಾಡ್ಬೋದು. ಯಾಕಂತಂದರೆ ಆ ರೈತ ಕೂಡ ಒಬ್ಬ ಜೀವಿ, ಶ್ರಮಜೀವಿ. ನಾವೇನು ಮಾತಿನಲ್ಲಿ ಹೇಳ್ತೀವಿ, ರೈತ ಒಬ್ಬ ದೇಶದ ಆಸ್ತಿ, ರೈತ ಒಬ್ಬ ದೇಶದ ಬೆನ್ನೆಲುಬು, ರೈತನೇ ಶ್ರೀಮಂತ, ಇವೆಲ್ಲ ಬರೀ ಮಾತಿನಲ್ಲಿದೆ. ಆದರೆ ನಿಜ ರೂಪದಲ್ಲಿ ಬರಬೇಕೇನಪ್ಪ ಆಗಿದ್ದೇ ಆದರೆ ಆ ರೈತನಿಗೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯಲ್ಲಿ ತಾವು 5 ಗಂಟೆ ಕರೆಂಟ್ ಕೊಡ್ರಿ, ಬೆಳಗ್ಗೆ ಕೊಡ್ರಿ. ಯಾಕಂದರೆ ಬೆಳಗ್ಗೆ ಕೊಡೋದ್ರಿಂದ ಆ ರೈತನ ಜೀವಕ್ಕೂ ಕೂಡ ಯಾವುದೇ ರೀತಿ ಹಾನಿ ಇಲ್ಲ. ವ್ಯವಸ್ಥಿತವಾಗಿ ಬೆಳೆಗಳಿಗೆ ನೀರು ಬಿಟ್ಟು ಬೆಳೆಗಳನ್ನು ಬೆಳೆದು ಆತ ಸುಖದಿಂದ ವ್ಯಾಪಾರ ಮಾಡಿ ಆತ ನಿದ್ದೆ ಮಾಡ್ತಾನಂತ ಈ ಸಂದರ್ಭದಲ್ಲಿ ನಾನು ರಾಜಕೀಯ ಪಕ್ಷಗಳಿಗಾಗ್ಬೋದು, ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಯಾಕಂದರೆ ಇವತ್ತಿನ ದಿವಸ ಅಧಿಕಾರಿಗಳು ಏನಾಗಿದ್ದಾರಪ್ಪ ಅಂತಂತಂದರೆ ಆರಾಮಾಗಿ ಸರ್ಕಾರದಿಂದ 1 ಲಕ್ಷ 2 ಲಕ್ಷ ಸ್ಯಾಲ್ರಿ ತೊಗೊಂಡ್ಬಿಟ್ಟು ಅವರು ರಾಜಕೀಯ ಪಕ್ಷಗಳ ಕೈಗೊಂಬೆಗಳಾಗಿದ್ದಾರೆ. ಇದು ನನ್ನ ತುಂಬ ದುಃಖದ ಮಾತಾಗ್ತಾ ಇದೆ. ಯಾಕಂದ್ರೆ ನಾನು ಕೂಡ ಒಬ್ಬ ವಿದ್ಯಾವಂತನಾಗಿ ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ಕೆಲವೊಬ್ಬರು ನಿಷ್ಠಾವಂತಿದ್ದಾರೆ, ಅವರಿಗೆ ನಾನು ಮಾತಾಡೋದಿಲ್ಲ. ಆದರೆ ಅವರು ಕೂಡ ನಿಷ್ಠಾವಂತರಿಗೆ ಕೂಡ ಏನಾಗಿದೆಪ್ಪ ಅಂತಂದರೆ ಇವತ್ತಿನ ದಿವಸ ಬೇರೆಯವರು ಮಾಡ್ತಕ್ಕಂಥ ಕೆಲಸಗಳನ್ನು ನೋಡಿ ಅವರು ಕೂಡ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.